ಕೊಪ್ಪಳ ಗವಿಶ್ರೀ ಅಮೃತ ಹಸ್ತದಿಂದ ರಥೋತ್ಸವ ಚಾಲನೆ. 5ನೇ ವರ್ಷದ ಜೋಳದ ರಾಶಿ ಆಂಜನೇಯ ಜಾತ್ರಾ ಮಹೋತ್ಸವ. ಶ್ರೀ ಹನುಮ ಜಯಂತಿಯ ಅಂಗವಾಗಿ ಜರುಗುವ ಶ್ರೀ ಜೋಳದ ರಾಶಿ ಆಂಜನೇಯ ಸ್ವಾಮಿಯ 5ನೇ ವರ್ಷದ ಜಾತ್ರಾ ಮಹೋತ್ಸವ ಏಪ್ರಿಲ್ 11 ಮತ್ತು 12ರಂದು ಶ್ರೀ ಜೋಳದ ರಾಶಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಕಾರ್ಯದರ್ಶಿಯಾದ ಶ್ರೀನಿವಾಸ್ ವೈ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಗರದ ಎಪಿಎಂಸಿ ಗಣೇಶ್ ಗುಡಿಯಿಂದ ಪಿಡಬ್ಲ್ಯೂಡಿ ಕ್ಯಾಂಪಿನ ಒಳಬಳ್ಳಾರಿ ರಸ್ತೆ ಕ್ರಾಸ್ವರೆಗೆ ಡೊಳ್ಳು, ಚಂಡಿ ಮೇಳ, ಕಂಚಿ ಮೇಳ, ಶ್ರೀರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ವೇಷಧಾರಿಗಳು ಹಾಗೂ ವಿವಿಧ ಕಲಾತಂಡಗಳನ್ನು ಒಳಗೊಂಡಂತೆ ಬೃಹತ್ ಮೆರವಣಿಗೆ ಜರುಗಲಿದೆ. ದಿನಾಂಕ 12 ಶನಿವಾರದಂದು ಗಂಗೆ ಪೂಜೆ, ಕಳಸಾರೋಹಣ, ಮಲ್ಲಗಂಬ ಕಾರ್ಯಕ್ರಮ, ನಂತರ ವೇದಿಕೆಯ ಕಾರ್ಯಕ್ರಮದಲ್ಲಿ ವಿವಿಧ ಮಠಗಳ ಮಠಾಧೀಶರು, ಶರಣರು ಹಾಗೂ ಕೊಪ್ಪಳದ ಸಂಸದರು, ಮಾಜಿ ಸಂಸದರು, ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರು ಹಾಗೂ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳು ಭಾಗವಹಿಸಲಿದ್ದು, ಜೊತೆಗೆ ಸಂಜೆ 5 ಗಂಟೆಗೆ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನೂತನ ತೇರು ರಥೋತ್ಸವ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಲಾಗುವುದು. ಈ ಒಂದು ಕಾರ್ಯಕ್ರಮಕ್ಕೆ ಸರ್ವ ಭಕ್ತಾದಿಗಳು, ತಾಲೂಕಿನ ಎಲ್ಲಾ ಸಮಾಜದ ಮುಖಂಡರು, ವಿವಿಧ ಸಂಘಟನೆಗಳ ಮುಖಂಡರು, ಗುರು ಹಿರಿಯರು ಹಾಗೂ ಸಮಸ್ತ ತಾಲೂಕಿನ ಭಕ್ತ ವೃಂದದವರು ಭಾಗವಹಿಸಿ ಆಂಜನೇಯ ಸ್ವಾಮಿಯ ಕೃಪಾ ಆಶೀರ್ವಾದ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜೋಳದ ರಾಶಿ ಆಂಜನೇಯ ಟ್ರಸ್ಟ್ ಅಧ್ಯಕ್ಷರಾದ ರಮೇಶ್ ಯಾದವ್, ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್, ಕಾರ್ಯದರ್ಶಿಯಾದ ಶ್ರೀನಿವಾಸ್ ವೈ, ಶಿವಕುಮಾರ್, ರಾಘವೇಂದ್ರ, ಎಚ್ ಹಿರಲಿಂಗಪ್ಪ, ಸದಸ್ಯರುಗಳಾದ ಮಂಜುನಾಥ ಬಾದಾಮಿ, ಹಿರೇಲಿಂಗಪ್ಪ, ದುರ್ಗಪ್ಪ, ವೆಂಕಟೇಶ್ ನಾಯಕ, ಶಿವಪ್ಪ ಮೇಸ್ತ್ರಿ, ಕಾಳಪ್ಪ ಮೇಸ್ತ್ರಿ, ವಿನೋದ್ ಕುಮಾರ್, ಸೋಮಶೇಖರ್ ಗೌಡ, ಶಂಕರ್ ಗೌಡ ಬಾದರ್ಲಿ ಉಪಸ್ಥಿತರಿದ್ದರು. ವರದಿ ವೆಂಕಟೇಶ ನಾಯಕ, NKS TV4 ಸಿಂಧನೂರು. ಇವರೆಲ್ಲ ಮುಖ್ಯ ಅತಿಥಿಗಳು ಭಾಗವಹಿಸ್ತಾರೆ. ಇದರ ನಂತರ ಇನ್ನೂ ಹಲವು ಸಾಲುಗಳು, ಶರಣರು ಬರ್ತಾರೆ. ವರೆಗೆ ಇರ್ತದೆ. ಹಾಗೂ 12ನೇ ತಾರೀಕಿಗೆ ಸಾಯಂಕಾಲ 5 ಗಂಟೆಗೆ ಮಹಾರಥೋತ್ಸವ ಇರುತ್ತದೆ. 12ನೇ ತಾರೀಕು ಬೆಳಗ್ಗೆ 7:15 ಗಂಗೆ ಪೂಜೆ, ಕಳಸಾರೋಹಣ ನಡೆಯಲಿದ್ದು ಸಾಯಂಕಾಲ 5 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತದೆ. ಆಲ್ಮೋಸ್ಟ್ ನಿಮಗೆಲ್ಲ ಕೊಟ್ಟು ಡೈಪರ್ಷನ್ ಕೊಟ್ಟು ಮೆರವಣಿಗೆ 12 ತಾರೀಕಿಗೆ ಜಾತ್ರಾ ಮಹೋತ್ಸವವಾಗಿ ಜಾತ್ರೆ ಉತ್ಸವಕ್ಕೆ ಉದ್ಘಾಟಕರಾಗಿ ಶ್ರೀ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಗವಿಶ್ರೀ ಕೊಪ್ಪಳ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ರಥೋತ್ಸವ. ನಂತರ ದಿವ್ಯ ಸಾನ್ನಿಧ್ಯ ಹೊಂದಿರುವ ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು, ಕನಕ ಗುರುಪೀಠ ತಿಂತರಿಬೆಜ್ಜಿ, ವೇದಮೂರ್ತಿ ನಂಜುಂಡಯ್ಯ ತಾತ ಸುಕಲ್ಪೇಟೆ ಸಿಂಧನೂರು, ಪರಮ ಪೂಜ್ಯ ಶ್ರೀ ಗುರು ಮಾದಯ್ಯ ಸ್ವಾಮಿಗಳು, ಶ್ರೀ ಗುರು ಅಮೋಘ ಸಿದ್ದೇಶ್ವರ ರೇವಣ ಮಠ ತರುವಿಹಾಳು, ಮತ್ತೆ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ರಂಭಾಪುರಿ ಮಠ ಕಾಸಾಮಠ ಕರಿಬಸವನಗರ ಸಿಂಧನೂರು. ನೆಕ್ಸ್ಟ್ ಶ್ರೀ ಶ್ರೀ ಬ್ರಹ್ಮಶ್ರೀ ವೀರಭದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಅಂಕಲಿ ಮಠ ತಲೆಕಟ್ಟು, ಶ್ರೀ ಸದಾನಂದ ಶರಣರು ಸಿದ್ಧಾಶ್ರಮ ವೆಂಕಟಗಿರಿ ಕ್ಯಾಂಪ್ ರೋಡ್ಬಂಧ. ಅದೇ ಥರ ವಾಣಿಪುರ ಸಿದ್ಧಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಒಳಬಳ್ಳಾರಿ, ಮಹಾಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಎದ್ದಲದೊಡ್ಡಿ. ನೆಕ್ಸ್ಟ್ ಪೂಜ್ಯ ಶ್ರೀ ಮರಿಬಸವರಾಜ ದೇಶಿ ಕೇಂದ್ರ ಮಹಾಸ್ವಾಮಿಗಳು ಶ್ರೀ ಅಡವಿ ಸಿದ್ದೇಶ್ವರ ಗುಟಕನೂರು. ಅದೇ ಇದು ಸ್ಟೇಜಿನ ಅಧ್ಯಕ್ಷತೆಯನ್ನು ಶ್ರೀ ರಮೇಶ್ ಯಾದವ್ ಅವರ ಟ್ರಸ್ಟ್ ಅಧ್ಯಕ್ಷರು ವಹಿಸಿರುತ್ತಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ರಾಜಶೇಖರ ಇಟ್ಟಾಳ ಸಂಸದರು ಕೊಪ್ಪಳ, ಹಂಪನಗೌಡ ಬಾದರ್ಲಿ ಅವರ ಶಾಸಕರು ಸಿಂಧನೂರು, ಶ್ರೀ ಕೆ ವಿರೂಪಾಕ್ಷಪ್ಪ ಮಾಜಿ ಸಂಸದರು ಕೊಪ್ಪಳ ಸಿಂಧನೂರು, ಶ್ರೀ ಜನಾರ್ದನ ರೆಡ್ಡಿ ಶಾಸಕರು ಗಂಗಾವತಿ, ಶ್ರೀ ವೆಂಕಟರಾವ್ ನಾಡಗೌಡ ಮಾಜಿ ಸಚಿವರು ಸಿಂಧನೂರು, ಶ್ರೀ ಬಿ ಶ್ರೀರಾಮುಲು ಮಾಜಿ ಸಚಿವರು ಬಳ್ಳಾರಿ, ಶ್ರೀ ಕರಿಯಪ್ಪ ಬಿಜೆಪಿ ಮುಖಂಡರು ಸಿಂಧನೂರು, ಶ್ರೀ ಬಸವನಗೌಡ ಬಾದರ್ಲಿ ಶಾಸಕರು ವಿಧಾನ ಪರಿಷತ್ ಬೆಂಗಳೂರು ಇವರು ಇರುತ್ತಾರೆ. ಮುಖ್ಯ ಅತಿಥಿಗಳಾಗಿ ಕೆ ಮರಿಯಪ್ಪ ಉಪ್ಪಾರ್, ಶ್ರೀ ರಾಜಶೇಖರ ಹಿರೇಮಠ್ ಬಿಜೆಪಿ ಮುಖಂಡರು, ಶ್ರೀ ಕೊಲ್ಲಾ ಶೇಷಗಿರಿರಾವ್ ಬಿಜೆಪಿ ಮುಖಂಡರು, ಶ್ರೀ ರಾಜಶೇಖರ ಗೌಡ ಪಾಟೀಲ್ ಮಾಜಿ ಅಧ್ಯಕ್ಷರು ಎಪಿಎಂಸಿ ಸಿಂಧನೂರು, ಶ್ರೀ ಶಿವನಗೌಡ ಬರೆಬಾಳ್ ಕಾಂಗ್ರೆಸ್ ಮುಖಂಡರು ಸಿಂಧನೂರು, ಶ್ರೀ ಶ್ರೀಧರ ಕುಲಕರ್ಣಿ ವಕೀಲರು ಸಿಂಧನೂರು, ಶ್ರೀಮತಿ ಪ್ರಿಯಾಂಕಾ ನಾಯಕ್ ಅಧ್ಯಕ್ಷರು ನಗರಸಭೆ ಸಿಂಧನೂರು, ಶ್ರೀ ಅರುಣಕುಮಾರ್ ದೇಸಾಯಿ ತಹಸೀಲ್ದಾರ್ ಸಿಂಧನೂರು, ಶ್ರೀ ಡಿ.ಎಸ್. ಡಿವೈಎಸ್ಪಿ
ಸಿಂಧನೂರು, ಶ್ರೀ ಮಂಜುನಾಥ್ ಗುಂಡೂರು ಪೌರಾಯುಕ್ತರು, ನಗರಸಭೆ